फातिमा मैं जाका तू जाका हूँ आराम से थोड़ा जल्दी के आओ ಹಾ ಅರೆ ನಿಮ್ದುಗೆ ನಿಂತ್ಕೊಂಡು ಸುಸ್ತಿಗೆ ಮಾಡ್ಕೋಬೇಡಿ. ಅರೆ ಹೋಗಿ ಮಲ್ಕೊಳ್ಳಿ. ಸ್ವಲ್ಪ ಏನಾದ್ರೂ ಕೆಲಸ ಆಗೈತ್ ಬಿಟ್ರೆ ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನಾದ್ರೂ ತಿನ್ಕೊಳ್ಳಿ, ಅರೆ ಆಮೇಲೆ ಮಾಡ್ಕೊಳ್ಳಿ. ಒಬ್ರಿಗೆ ಎಲ್ಲ ತ್ರಾಸಿಗೆ ಆಗ್ತದೆ. ಮಕ್ಕಳದು ನಮ್ದುಗೆ ಕಳ್ಸಿದೀವಿ ಶಾಲೆಗೆ. ಏನು ನಿಮ್ದಿಗೆ ಹೋಗಕ್ಕೆ ಹೋಗ್ಬೇಡಿ ಯಾವ್ದು ಕೆಲಸಕ್ಕೆ. ನಮ್ದುಗೆ ಬಂದು ಮಾಡಿ ಕೊಡ್ತಾವ್. तुम्हें मुझे कितना प्यार करते जी. ಅರೆ ನಿಮ್ದು ಅಂದ್ರೆ ನಮ್ದುಗೆ ಜೀವಾಗೆ ಇದೀರಿ. ಅರೆ ನಮ್ದುಗೆ ನೋಡಿ ಬಚ್ಚೆಗೆ ಕೂಡ ಕೊಟ್ಟಿದ್ದೀರಿ. ಅರೆ ನಿಮ್ದುಗೆ ಪ್ಯಾರ್ಗೆ ಮಾಡದೆ ಮತ್ತೆ ಯಾರಿಗೂ ಪ್ಯಾರ್ಗೆ ಮಾಡ್ಲಿ. ಅರೆ ನಿಮ್ದುಗೆ ಮತ್ತೆ ಆ ಜರಿನಾಗೆ ಬಂದ್ಬಿಟ್ರೆ ಒಳಗಡೆ ಸೇರ್ಸ್ಕೊಳಕ್ಕೆ ಹೋಗ್ಬಾರ್ದು. ಅವ್ರದ್ದು ನಮ್ದುಗೆ ಎಷ್ಟು ಅನ್ಯಾಯಕ್ಕೆ ಮಾಡಿದ್ಲು. ಅರೆ ನಮ್ದು ಜೀವಾಗೆ ತೆಗಿಯಕ್ಕೆ ಹೊಂಟಿದ್ಲು. ಅರೆ ಅವ್ರದುಗೆ ಮಾತ್ರ ನಿಮ್ದುಗೆ ಒಳಗಡೆಗೆ ಬಿಟ್ಕೊಳಕ್ಕೆ ಹೋಗ್ಬೇಡಿ. जरीना का बात छोड़ना मेरी जान. हाँ थोड़ा जल्दी आओ. जाका तो आओ बच्ची, मेरे बच्ची, तुम प्यारी बच्ची. आओ आओ बच्ची. चल अंदर जाएंगे, चल दूध पिला तो चल मेरी गुड़िया. पति ಆರಾಮದಿಯಾ? ಅಯ್ಯೋ ನಿನ್ ಮಗಳು ಇನ್ನಂಗ ಐತಲ್ಲೇ. ಅರೆ ಮೇರಿ ಬಚ್ಚಿ ನಮ್ದು ತರಾನೇ ಇರ್ತಾರೆ. ಅರೆ ನಿಮ್ದು ತರ ಇರಕ್ಕೆ ಆಗ್ತದೆ? ಇವ ಬರ್ಬೇಕನ್ನ ಇವ ಬರಾಕ ಆಗ್ಲಿಲ್ಲ. ಪತಿ ಹೆಂಗ ಒಟ್ಟು ಆರಾಮದಿಯಲ್ಲ? ಹುಡುಗಿ ಬಿಡ್ತಾನೆ ಅಡ್ಡಿ ಇಲ್ ಬಿಡ. ಒಟ್ಟೆ ಎತ್ತಾಗರ ಸೀಮೆ ನಿನ್ನಂಗ ಐತಿ ನೋಡ್ಲೆ. ಪಡೆ ಹೆಚ್ಚು ತೆಗೆದು ಹಾಕಿದಂಗ ಆಗೈತಿ. ಕರೆನವ ನೋಡಾಕ ಯಾಡ್ಕಂಡ್ ಸಾಲ್ದು ಬಿಡ್ಲೆ. ಪಾತಿ ನಂಬರ್ 1 ಪಾತಿ ನಂಬರ್ 2 ಅಂದರಾವು ಗಿರ್ಜಂದು ಅಕ್ಕ ಕ್ಯಾ ಅಜ್ಜಿ? ಅಯ್ಯೋ ಇಲ್ಲ ಇಲ್ಲ ಇಲ್ಲೇ ಹೊರಗೆ ಹೇಳ್ತೇನೆ, ಬೇರೆ ಕೆಲಸದ ಅದಕ್ಕೆ. ಏನಂದ್ರೆ ಅದು ನಾಳೆ ನಮ್ದು ಮನಿ ಓಪನಿಂಗ್ ಐತಿ. ಪತಿ ನೀ ಬರ್ಬೇಕ್ಲೆ. ಬರ್ಲಿಲ್ಲ ಅಂದ್ರೆ ನಂಗೆ ಭಾಳ ಬೇಜಾರಾಕೈತಿವ. ಮತ್ ನೀ ಬರಾಕಬೇಕು. ಊರಾಗ ಎಲ್ಲಾರನು ಕರೆದೇನೆ, ಎಲ್ಲಾರು ಬರಾಕತ್ತಾರ. ಮತ್ ನೀ ಮಾತ್ರ ಬಿಡುಂಗಿಲ್ಲ, ತಪ್ಸಂಗಿಲ್ಲ. ಬರಾಕಬೇಕಂದ್ರೆ ಬರಬೇಕವ. ಏನ? ಅರೆ ಅದು ಹಿಂಗೆ ಆಗ್ತದೆ ಗಿರ್ಜಂದು ಅಕ್ಕ. ನಮ್ದು ಬಚ್ಚಿದು ಇನ್ನು ಸಣ್ಣದು ಇದೆ. ಅರೆ ಬಚ್ಚಿದು ತಗೊಂಡು ನಾನು ನಿಮ್ದು ಮನೆಗೆ ಬರಕ್ಕೆ ಆಗ್ತದೆ? ಅರೆ ಹೆಂಗೆ ಹೇಳಿ ಗಿರ್ಜಂದು ಅಕ್ಕ, ನಮ್ದು ಆಗಕ್ಕಿಲ್ಲ ಗಿರ್ಜಂದು ಅಕ್ಕ. ಅಯ್ಯ ಹಂಗಂದ್ರೆ ಹೆಂಗ್ಲೆ? ನೀ ಬರಾಕಬೇಕವ. ತೀರ ನೀ ಬರ್ಲಿಲ್ಲ ಅಂದ್ರೆ ನಂಗೆ ಭಾಳ ಬೇಸರಕೈತಿವ. ಹಂಗ್ಯಾಕ ಸಾಣದಿದ್ರೆ ಏನತ್ತೇನು ಊರಿಂದ ಊರಿಗೆ ಹೊಂಟಿ ಅನ್ಲೆ? ಇಲ್ಲಿಂದ ಇಲ್ಲೇ ಬರಾಕ ಅಯ್ಯಯ್ಯ ಬಾ, ಏನಾಗುದಿಲ್ಲ. ಅರೆ तुम चिंता मत करो ಗಿರ್ಜಂದು ಅಕ್ಕ. ನಮ್ದುಗೆ ಆದ್ರೆ ಬರ್ತಾವ, ಇಲ್ಲ ಅಂದ್ರೆ ಇಲ್ಲ. ಯಾಕೆಂದ್ರೆ ಬಚ್ಚಿದು ಸಣ್ಣದು ಇದೆ. ಅರೆ ತಗೊಂಡು ಬರಕ್ಕೆ ಆಗೋದಿಲ್ಲ. ನಮ್ದು ಕಚ್ಚಾ ಬಾಣ್ತಿದು ಇದಾರೆ. ಈಗ ಹೊರಗಡೆ ಅಡ್ಡಾಡಕ್ಕೆ ಆಗೋದಿಲ್ಲ. ಅರೆ ಶಾಂತಂದು ಅಕ್ಕ ಹೇಳಿದಾರೆ, ಅರೆ ಹೊರಗಡೆದು ಅಡ್ಡಾಡಕ್ಕೆ ಹೋಗ್ಬೇಡ. ಅರೆ ಸೈತಂಗೆ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ, ಕೆಟ್ಟದ್ದು ದೃಷ್ಟಿಗೆ ಬೀಳ್ತದೆ. ಅರೆ ನಿಮ್ದುಗೆ ಬಾಣ್ತಿದು ಇದೀರಿ, ಹಸಿದು ಓಡಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದಾರೆ. ಕಚ್ಚಾ ಬಾಣ್ತಿದು ಹೊರಗಡೆ ಹೋಗ್ಬಿಟ್ರೆ ಡೇಂಜರ್ಗೆ ಆಗ್ತದೆ ಅಂತೆ ಗಿರ್ಜಂದು ಅಕ್ಕ. ನಿಮ್ದುಗೆ ಗೊತ್ತಿಲ್ಲ? ಅರೆ ಎಲ್ಲಾರ್ಗು ಗೊತ್ತಿದಾವು. ಕಚ್ಚಾ ಬಾಣ್ತಿ ಅಂದ್ರೆ ಏನ್ಲೆ? ಅರೆ ಗಿರ್ಜಂದು ಅಕ್ಕ ಹಸಿದು ಬಾಣ್ತಿ, ಹಸಿದು ಹಸೆ ಬಾಣ್ತಿ. ಹಾ 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 ಹೌದಾ? ನಿನ್ ಗಂಡಗಾರ ಮತ್ ನಿನ್ ಎರಡು ಮಕ್ಕಳಿಗಾರ ಬರಾಕ್ ಹೇಳು. ಏನು ಅಲ್ಲೇ ಊಟ ಮಾಡ್ಕೊಂಡು ಹೋಗ್ವಲ್ರಕ್ಕ. ಎಷ್ಟು ಚಂದ ಮತ್ತೆ ಬರ್ತಿ ಅಂತ ಮಾಡಿದ್ ನೀವ. ಸರಿ ಆಯ್ತಂಗಾರ ನಿನ್ ಗಂಡಗ ನಿನ್ ಮಕ್ಕಳಿಗಾರ ಬರಾಕ್ ಹೇಳು. ತಪ್ಪಿಸ್ಬೇಡಣ್ಣ. ಟೀಕಲ್ಲೇ ಮೇ ಬೋಲ್ತು ಗಿರ್ಜಂದು ಅಕ್ಕ. ಹಾ ಹೇಳು. ಮತ್ತೆ ನಾನು ಶಾಂತಕ್ಕನ ಮನೆ ಕಡೆ ಹೊಂಟೇನೆ. ಅಲ್ಲಿ ಹೋಗಿ ಮತ್ತೆ ಪಾರಕ್ಕನ ಮನೆ ಕಡೆನೂ ಹೋಗ್ಬೇಕು. ಅದಕ್ಕೆ मेरे डिलीवरी होಕು 4 ಮಹಿನಾ ಹೂವ. 4 ತಿಂಗಳದು ಆದ್ರೂ ಇವ್ರದಿಗೆ ಒಂದು ದಿನಾಗೆ ಬಂದಿಲ್ಲ ನೋಡಕ್ಕೆ. ಇವ್ರದಿಗೆ ಏನೇ ಆದ್ರೂ ನಮ್ದಿಗೆ ನೋಡಕ್ಕೆ ಹೋಗ್ತಾ ಇತ್ತು. ಅರೆ ಇವ್ರದಿಗೆ ಏನೇ ಕಾಮ್ಗೆ ಇದ್ರೆ ನಮ್ದಿಗೆ ಮಾಡಿ ಕೊಡ್ತಾ ಇತ್ತು. ಅರೆ ಇವ್ರದಿಗೆ ಮಾತ್ರ ಅದು ನಿಯತ್ಗೆ ಇಲ್ಲ. ಬಹುತ್ ಹರಾಮ್ ಕೋರ್ಗೆ ಇದಾರೆ ಇವರು. ಪಾಪ ಶಾಂತಂದು ಅಕ್ಕ ಸುಮ್ಕೆ ಹೇಳ್ಬಾರ್ದು. ಅರೆ ಬಹುತ್ ಅಚ್ಚ ಅವ್ರತ್ಗೆ ಇದಾರೆ ಅವರು. ಅರೆ ಬಂದ್ಬಿಟ್ಟು ಪಾಪ ಏನಾದ್ರೂ ನಮ್ಮ ತಿನ್ನಕ್ಕೆ ಮಾಡ್ಕೊಂಡ್ಬಿಟ್ಟು ನಮ್ದಿಗೆ ಕೊಟ್ಬಿಟ್ಟು ಹೋಗಿದ್ದಾರೆ ಅವರು. ಅರೆ ತುಂಬಾ ಚಂದಾಗಿ ನೋಡ್ಕೊಂಡಿದ್ದಾರೆ. ಅವ್ರದಿಗೆ ತುಂಬಾ ಅಚ್ಚಾದು ಇದಾರೆ ಅವರು. ಅರೆ ಇವರು ಇದಾರೆ, ಇವರು ನಮ್ಮ ಖರಾಮ್ಗೆ ಇದಾರೆ ಇವರು. ಈಗ ಶಾಂತಂದು ಅಕ್ಕಂದು ಮನೆಗೆ ನೋಡೋದಕ್ಕೆ, ಇವ್ರದಿಗೆ ಗರ್ಗೆ ನೋಡೋದಕ್ಕೆ ಅವ್ರದಿಗೆ ಬರ್ತಾರೆ ಅನ್ಕೊಂಡಿದ್ದೀರಿ? ಅರೆ ಅವರು ಬರೋದಿಲ್ಲ, ನಮ್ದುಗೆ ಹೋಗೋದಿಲ್ಲ. ನಮ್ದುಗೂ ಮಾಡಕ್ಕೂ ಕೆಲಸ ಇದೆ. ನಮ್ದು ಅಲ್ಲಾದು ಇದಾರೆ ಅಲ್ಲ, ತಲೆ ಒಳಗೆ ಸ್ವಲ್ಪ ಬುದ್ಧಿದು ಹಾಕಿದ್ದಾರೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಹೆಂಗೆ ಅಂತ ತಿಳ್ಕೊಳ್ಳೋಷ್ಟು ಅಲ್ಲ ನಮ್ದಿಗೆ ಬುದ್ಧಿಗೆ ಕೊಟ್ಟಿದ್ದಾರೆ. ಇವ್ರದ್ದು ನಮ್ದಿಗೆ ನೋಡಕ್ಕೆ ಬಂದಿಲ್ಲ ಇವತ್ತಿನವರೆಗೆ. ಈಗ ನೋಡಕ್ಕೆ ಬಂದಿದ್ದಾರೆ. ಈಗ ಬಂದ್ಬಿಟ್ಟು ಕರ್ಬಿಟ್ರೆ ನಮ್ದಿಗೆ ಹೋಗ್ತಾವ? ಹೋಗೋದಿಲ್ಲ. ಎಲ್ಲಿ ಯಾಕ ಒಣಗ್ಯಾವ ನೋಡಿದಕ್ಕೆ ನೀರ್ ಹಾಕಿಲ್ಲ ಏನಪ್ಪ ಅದ ಮದ್ವೆ ಗದ್ದಲಾಗ? ನೀರ್ ಹಾಕ್ಬೇಕೊಟ್ಟ. ಯಾಕ ನನ್ನ ಮಗ ನನ್ನ ಸುಸಿ ಕೊಟ್ಟು ಮಾತಾಡ್ವಲ್ಲ. ಮೊನ್ನೆರ ಇಬ್ರದು ಹಾಸಿಗೆ ಕಾರ್ಯ ಮಾಡೈತಿ. ಆದ್ರೆ ಮಾತಾಡ್ಲಾರ್ದವ್ರು ಇನ್ನ 4 ಗಾಡಿ ಮಧ್ಯೆ ಚಂದಾಗಿದ್ರು ಅಂತ ಹೆಂಗೆ ಹೇಳಕ್ ಸಾಧ್ಯ? ಇಲ್ಲ ಇಲ್ಲ ಯಾಕೆ ಹಂಗೆ ಮಾಡಕತ್ತಾನಕ್ಕಿಗೆ? ಇಷ್ಟ ಆಗಿಲ್ಲ ನನ್ನ ಸುಸಿ ಅವಂಗ. ಏನಂತ ನನಗೊಂದು ಗೊತ್ತಾಗ್ಲಾರ್ದಂಗೆ ಆಗ್ಬಿಟ್ಟತಿ. ಬರೀ ನನ್ನ ಕರಿತಾನೆ ಎಲ್ಲದಕ್ಕೂ. ಮದುವೆ ಆದವ್ರು ಅಂದ್ರೆ ಹೊಸದಾಗಿ ಹೆಂಗಿರ್ತಾರ. ಛೇ ಒಬ್ರಿಗೊಬ್ರು ಅಂಟ್ಕೊಂಡು ಗುಸುಗುಸು ಪಿಸು ಅಂತ ಮಾತಾಡ್ಕೊಂಡು ಅಡುಗೆ ಮನೆ ನಿಂತ ಅಡುಗೆ ಮನೆಗೆ ಮಾತಾಡ್ತಾರ, ಎಲ್ಲಿ ನಿಂತಲ್ಲ ಅಲ್ಲೇ ಮಾತಾಡ್ತಾರ. ಇವು ನೋಡಿದ್ರೆ ಏನಪ್ಪ ಯಪ್ಪ. ಈಗ ನೋಡಿ ಏನೋ ಬೇಕಾಗೈತಿ. ಯವ್ವ ಅಂತ ನಾನು ಕರೆಯಕತ್ತಾನ. ಇಲ್ಲ ಈಗ ನಾ ಇಲ್ಲೇ ಇದ್ನಿ ಅಂದ್ರೆ ನನ್ನ ಕೇಳ್ತಾನೆ ಏನಾರ ಒಂದ ಎದ್ದೊಕ್ಕಿನ ತಡಿ. ಯವ್ವ ಎಲ್ಲಿ ಹೋಗ್ಕಾಳಿಕಿ ನಮ್ಮವ್ವ ಅಂತ ನಾನು ತಗ
ನಂದು ಗಾಡಿ ಚಾವಿ ಎಲ್ಲಿ ಹೋತ್ ಬೇ ಖರ್ಚಿಪ್ ನನಗೆ ಮಧ್ಯಾಹ್ನದ ಊಟದ ಡಬ್ಬಿ ಕಟ್ಟೀನ. ಹ್ಞೂ ರೀ ಕಟ್ಟೇನಿ, ಮಧ್ಯಾಹ್ನಕ್ಕೆ ಚಪಾತಿ ಪಲ್ಯ ಕಟ್ಟೇನಿ. ನಿಮ್ಮ ಖರ್ಚಿಪ್ಪು ಗಾಡಿ ಚಾವಿ ಎರಡು ಅಲ್ಲೇ ಇಟ್ಟೇನಿ ಟೇಬಲ್ ಮ್ಯಾಗ. ಮತ್ತೇನಾರ ಬೇಕಿತ್ತ? ನಿನಗೆ ಯಾರು ಕೇಳಿದ್ರೆ? ನಿನ್ನ ಕೆಲಸ ಏನಿ ಮನೆ ಒಳಗೆ ಅಷ್ಟು ಮಾತ್ರ ಮಾಡ್ಕೊಂಡಿರ. ಅಯ್ಯೋ ದೇವ್ರಿ, ನನ್ನ ಸೊಸಿ ಕೊಟ್ಟು ಪಾಪಿ ಯಾಕೆ ಹಿಂಗೆ ಮಾತಾಡಕತ್ತಾನ? ಆ ಪಾಪಾಕೆ ಎಷ್ಟು ಬೇಜಾರಾತ ಏನ. ಅಲ್ಲ ಯಾಕೆ ಹಂಗೆ ನಾ ಮಾತಾಡುತ್ತಲೇ ಸಿಡಿದು ಬೀಳ್ತೀರಿ ನೀವು? ನಾನು ನಿಮ್ಮ ಹೇಳ್ತಿಲ್ಲನ? ನೋಡ, ಸುಮ್ಮನೆ ನನಗೆ ಕಿರಿಕಿರಿ ಮಾಡಬೇಡ. ನನಗೆ ಇಷ್ಟ ಇಲ್ಲೀಗ. ನನಗೀಗ ಯಾಕೋ ಮಾತಾಡಕ್ಕೆ ಮನಸ್ಸಿಲ್ಲ. ಇಟ್ಟಿ ಇಲ್ಲಿಗಲೇ ಹೋಗು. ಹೊಳ್ಳಳ್ರಿ ರೀ ಅದು ಬೇಕಾ ಇದು ಬೇಕಾ ಅಂತೇಳಿ 20 ಸಲ ನನ್ನ ಹಿಂದಿನ ಸುತ್ತಾಡಬೇಡ. ಏನು ನೋಡ್ತಾನೆ ಇದೀನಿ ನಾನು, ಬಾಳನ ಆತಲ್ಲ ನಿಮ್ದು. ಹಾ ಅದು ಯಾಕ ಹಿಂದಿನ ಸುತ್ತಾಡ್ಬೇಡ ಅಂದ್ರೆ? ನೀವು ನನಗೆ ತಾಳಿ ಕಟ್ಟಿರಿ, ನಿಮ್ಮ ಹಿಂದೆ ಸುತ್ತಾಡ್ಲಾರ್ದ ಮತ್ತೇನು ಬಾಜು ಮನೆಯವನ್ ಹಿಂದೆ ಸುತ್ತಾಡ್ಲೇನ? ಮತ್ತೆ ನಿಮಗೆ ಏನಾರ ಬೇಕಂತ ಕೇಳಾರ್ದೆ ನಾವು ಕೇಳಕ್ ಹೋಗ್ಲೇನ? ಯಾಕ ನಾನು ಸುಮ್ಮನೆ ಅದೇನೆ ಅಂತೇಳಿ ಹಚ್ಚಿಬಿಟ್ಟಿ ಒಂದು ಅಳತಿ. ಯಾಕ ಹೇಂತೇನ ನೆನಪೈತೆ ಇಲ್ಲ ನಿಮ್ಗೆ? ನೋಡ್ರಿ, ಗಂಡ ಅನ್ನೋ ಮರ್ಯಾದೆ ನನ್ನ ಮನಸ್ಸಿನಾಗ ಐತಿ, ಗಂಡ ಅನ್ನೋ ಮರ್ಯಾದಿನೂ ಕೊಡ್ತೇನೆ. ಆದ್ರ ಹೇಂತಿ ಅನ್ನೋ ಮರ್ಯಾದೆ ನೀವು ಕೊಡ್ಲಿಲ್ಲ, ಹೇಂತಿ ಅನ್ನೋ ರೀತಿ ಒಳಗೆ ನೀವು ನೋಡ್ಲಿಲ್ಲ, ಹೇಂತಿ ಅಂತ ಪ್ರೀತಿ ತೋರಿಸ್ಲಿಲ್ಲ, ಮನಸ್ಸಿನಾಗ ಹೇಂತಿ ಅಂತ ಅನ್ಕೊಲಿಲ್ಲ. ಏನ ನನ್ನ ಬಾಯಾಗ ಬರೋ ಮಾತ ಬೇರೆ. ಏನ ಚಂದಾಗಿ ಗಂಡ ಆಗಿರ ಹೇಂತಿ ಆಗಿರ್ತೇನೆ. ಏನ ಮದ್ವಿ ಮಾಡ್ಕೊಂಡಿರಿ, ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗೋದನ್ನ ಕಲೀರಿ. ನಿಮ್ಮ ಮನಸ್ಸಿನ 108 ಏನಿತ್ತ ನನಗದು ಗೊತ್ತಿಲ್ಲ. ಹಂಗಿದ್ದಿದ್ರೆ ನೀವು ಬಾಯಿ ಬಿಟ್ಟು ಮೊದಲ ಹೇಳ್ಬೇಕಿತ್ತು. ಯಾಕ ಮದ್ವಿಗಿಂತ ಮುಂಚೆ ಎಷ್ಟು ಸಲ ಫೋನ್ ಮಾಡಿಲ್ಲ ನಾನು ನಿಮಗೆ? ಅವಾಗೆಲ್ಲ ಹಲ್ಕಿಸ್ಕೊಂತ ಹಂಗ ಮಾತಾಡಿರಿ. ಅವಾಗ ಹೇಳ್ಬೇಕಿತ್ತು. ನಿನ್ನ ಕಂಡ್ರೆ ನನಗೆ ಏಟು ಇಷ್ಟನೇ ಇಲ್ಲ ಅಂದಿದ್ರೆ ನಿನ್ನ ಯಾರು ಮದ್ವಿ ಮಾಡ್ಕೊಂತಿದ್ರೆ? ಯಾಕ ನನಗೇನು ಮದ್ವಿನೇ ಹಾಕಿದ್ದಿಲ್ಲನ? ಹೆಣ್ಣುಗಳಿಗೆ ಇನ್ನೂ ಬರ ಇರೋದು, ಗಂಡುಗಳಿಗೆ ಏನೂ ಇಲ್ಲ. ಏನ ಎಷ್ಟೋ ಜನಕ್ಕೆ ಹೆಣ್ಣು ಸಿಗ್ಲಾರ್ದ ಒದ್ದಾಡಕತ್ತಾರ. ಬೇರೆ ಹುಡುಗನ ಮದ್ವಿ ಮಾಡ್ಕೊಂತಿದ್ದೆ, ಚೆನ್ನಾಗಿರ್ತಿದ್ದೆ. ಅದನ್ನ ಬಿಟ್ಟು ಮದ್ವಿ ಮಾಡ್ಕೊಂಡು ನಾನು ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ಸುಮ್ಮನೆ ಇದ್ದಂಗೆ ಏನು ನಿಮ್ದೇ ನೀವು ಹಚ್ಚಿಬಿಟ್ಟಿರಲ್ಲ. ಇವತ್ತು ಹೇಳಕತ್ತೀನಿ ಕೇಳ್ರಿ. ಈಗ ಆಫೀಸ್ ಕೊಂಟ್ರಿ ಹೋಗ್ರಿ, ವಾಪಸ್ ಬಂದ ಮೇಲೆ ಚಂದಾಗಿರ್ಬೇಕು ನನ್ನ ಕೂಟ. ಏನ ಎಲ್ಲ ರೀತಿ ಒಳಗೂ ಚಂದಾಗೇ ಇರ್ಬೇಕು. ಬಾಯಿ ಮುಚ್ಕೊಂಡಿರೋ ಹೆಣ್ಣಲ್ಲ ನಾನು. ಏನ ಯಾಕೆ ಹಿಂಗೆ ಯಾಕಂತ ಕೇಳುವಂತ ಹೆಣ್ಣ. ಸುಮ್ಮನದೇನೆ ಅಂತೇಳಿ ಏನು ಎಲ್ಲದಕ್ಕೂ ಸುಮ್ಮನೆ ಇರ್ತಾಳಂತ ತಿಳ್ಕೊಂಡಿರಿ? ನಾನು ನಿಮ್ಮ ಹೆಂಡತಿಗೆ ಹೆಂಗೆ ನಡೆಸ್ಕೋಬೇಕಲ್ಲ ಹಂಗೆ ನಡೆಸ್ಕೋರಿ. ಅಂದ್ರೆ ನಿಮಗೂ ಮರ್ಯಾದೆ, ನನಗೂ ಮರ್ಯಾದೆ. ಯವ್ವ, ಅಲ್ಲಿ ನಿಂತು ನೋಡಕತ್ತೇನ ಈಕಿ ಮಾತಾಡೋದು? ಏನ್ ತಪ್ಪೈತಪ್ಪ ನನ್ನ ಸೊಸಿ ಮಾತಾಡಿದ್ರೊಳಗ? ಅಂದ್ರೆ ಗಂಡನ ಕಿಮ್ಮತ್ತಿಲ್ದ ಬಾಯಿಗೆ ಬಂದಂಗ ಮಾತಾಡತಾಳ. ನೀ ಹೆಂಡತಿ ಅಂತೇಳಿ ಪ್ರೀತಿಯಿಂದ ನೋಡ್ಕೊ. ಆಕಿನೂ ಪ್ರೀತಿಯಿಂದನ ಮಾತಾಡ್ತಾಳ. ಅಷ್ಟಕ್ಕೆ ಸಿಟ್ಟಿಗೆದ್ ಮಾತಾಡತಾಳ ಅಂದ್ರೆ ನೀನು ಹಂಗ ನಡ್ಕೊಂಡಿರ್ಬೋದಲ್ಲ. ಅದಕ್ಕೆ ಯಾಕ ಹೆಂಡತಿಗೆ ಬಂದು ಕೇಳ್ಬೇಡ, ಅದು ಮಾಡ್ಬೇಡ ಇದು ಮಾಡ್ಬೇಡ ಅಂತ ನಮ್ನಿ ಭಯ ಆಯ್ತಿಲ್ಲ. ಮತ್ತೆ ಯಾರನ್ನ ಕೇಳ್ಬೇಕು? ಅದಕ್ಕೆ ಕೇಳಲಿಕ್ಕೆ ನೀನಲ್ದ ನಿಮ್ಮ ಅಪ್ಪನು ನನಗೆ ಈ ಮಾತಾಡಿದ್ರು ನಾನು ಹಿಂಗೆ ಮಾತಾಡ್ತಿದ್ದೆ. ಏನ ಎಲ್ಲ ಬರೇ ನಿಮ್ದ ಆತಗ. ಡಬ್ಬಿ ತಗೊಂಡೋಗ, ಚಾವಿ ಅಲ್ಲೇ ಐತಿ ನೋಡ, ಕಚ್ಚಿ ಪಲ್ಯ ಐತಿ. ಹುಷಾರಾಗಿ ಹೋಗಿ ನಿಧಾನಕ, ಸಂಜಿಗೆ ದೌಡ್ ಬಾ. ತಪ್ಪಾತ್ರಿ ಎತ್ತೀರ? ಇಲ್ಲ ಏನೂ ತಪ್ಪಿಲ್ಲ. ಆದ್ರೆ ನಾನು ಹೇಳ್ತೀನಲ್ಲ, ಈಗ ನೀ ಮಾತಾಡಿ ಆತ ಇದು ಅವ್ನ ಮನಸ್ಸಿಗೆ ಜೋರಾಗೆ ನಾಟಿರ್ತೈತಿ. ಆದ್ರೆ ಎಷ್ಟು ಪ್ರೀತಿಯಿಂದ ಹೊಲಸ್ಕೊಂತಿಲ್ಲ ಗಂಡನ, ಅಷ್ಟು ಪ್ರೀತಿಯಿಂದ ಹೊಲಸ್ಕೊ. ಬಾಯಿ ಮಾಡಿದ್ರೆ ದಕ್ಕುದಿಲ್ಲ. ಏನ ಎಷ್ಟು ಪ್ರೀತಿಯಿಂದ ಮಾತಾಡ್ತಿ ಅಷ್ಟು ಬೇಗ ಗೆಲ್ತಿ. ಸಮಾಧಾನಾಗಿ ಮಾತಾಡು. ಕೆಲವೊಂದು ಬಾಯಿ ಮಾಡಿ ಜೋರು ಮಾಡಿ ದಕ್ಕಿಸ್ಕೊಳ್ಳೋದಿರ್ತೈತಿ, ಕೆಲವೊಂದು ಸಮಾಧಾನಾಗಿ ಮಾತಾಡಿ ಏನು ಪ್ರೀತಿಯಿಂದ ಮಾತಾಡಿ ಹತ್ತು ಕರೆದು ದಕ್ಕಿಸ್ಕೊಳ್ಳೋದಿರ್ತೈತಿ, ಕೆಲವೊಂದು ಬುದ್ಧಿವಂತಿಕೆಯಿಂದ ದಕ್ಕಿಸ್ಕೊಳ್ಳೋದಿರ್ತೈತಿ. ಏನು ಈ ಮೂರರೊಳಗೆ ಯಾವ್ದನ್ನ ಆಯ್ಕೆ ಮಾಡ್ಕೋತೀನೋ ನಿನಗೆ ಬಿಟ್ಟಿದ್ದೆ. ಆದ್ರೆ ಈಗ ಬಾಯ್ ಮಾಡಿಯಾ, ಇನ್ನೆರಡು ಬಾಕಿ ಅದಾವ, ಅವನ್ನೂ ಮಾಡ. ಆದ್ರೆ ಅತ್ತಿಯವ್ರ ನಾನು ನಿಮ್ಮನ್ನು ಕೇಳ್ಬೇಕು, ಇವ್ರಿಗೆ ಯಾಕೆ ಇಷ್ಟ ಇರಲಿಲ್ಲನ್ರಿ? ಮತ್ತೆ ಯಾಕೆ ನೀವು ಮದುವೆ ಮಾಡಿದ್ರಿ? ಇಲ್ಲವಾ, ಅವ್ನು ಮದ್ವಿನೇ ಈಗ ಸದ್ಯ ಬೇಡ ಅಂದಿದ್ದ. ಅದು ನಾನು ಮದುವೆ ಮಾಡಿದ್ನಲ್ಲ, ಅದಕ್ಕೆ ಹಂಗೆ ಮಾಡಾಕತ್ತಿರ್ಬೇಕು. ಯಾವುದೋ ಒಂದು ಎಂಥದನ್ನ ಲವ್ ಮಾಡೀನಿ ಅಂತ ಅಂದಿದ್ದವ. ನಾನು ಬೇಡ ನಮ್ಗದೆಲ್ಲ ಇಷ್ಟ ಇಲ್ಲ ಅಂತಂದೆ. ಹಾಗಾಗಿ ಏನಾರ ಸಿಟ್ಟು ಬಂದಿರ್ಬೇಕು ಅಷ್ಟೇ ಅವಂಗೆ. ಅಷ್ಟು ಬಿಟ್ಟರೆ ಏನು ನಿನ್ನ ಮೇಲೆ ಏನು ಸಿಟ್ಟು ಅಂತಲ್ಲ. 4 ದಿನ ಎಷ್ಟು ದಿನ ಅಂತೇಳಿ ಸಿಟ್ಟಿನಾಗಿರ್ತಾನೆ, ತಾನೇ ಎಲ್ಲ ಮರ್ತು ಸುಮ್ಮಕ್ಕನ್. ಸರಿ. ಆದರೂ ಇನ್ನೊಬ್ರನ್ನ ಪ್ರೀತಿಸಿ ಮಾಡಿದ್ರು ಅಂದರೆ ನೀವು ಮದ್ವೆ ಮಾಡಬಾರ್ದಾಗಿತ್ತೇನೋಪ್ಪ. ಯಾರು? ಓ ಗಿರ್ಜಕ್ಕ. ಗಿರ್ಜಿ ಇಷ್ಟೊತ್ತಿನಾಗ ಯಾಕೆ ಫೋನ್ ಮಾಡಾಳ? ಅಲ್ಲ ಏನು ದೊಡ್ಡ ದೂರಿಲ್ಲ ಏನಿಲ್ಲ, ಏನೆಲ್ಲರೂ ಹೋಗಿಗ್ಯಾಳ, ಏನು ಮಾಡಾಳ? ತಡಿ ಯಾಕ ಫೋನ್ ಹಚ್ಚಾಳ. ಹಲೋ ನಾನು ಗಿರ್ಜಕ್ಕ. ನಾನಿನ್ನೂ ನಂಬರ್ ಡಿಲೀಟ್ ಮಾಡಿಲ್ಲಲೇ. ನಂಬರ್ ಆಯ್ತು ಹೇಳ, ಏನು ಸಮಾಚಾರ? ಹೌದನ್ನ, ಸರಿ. ಇದು ಏನಿಲ್ಲ, ಇದು ಏನೋ ಹೇಳ್ಬೇಕನ್ನ. ನಾಳೆ ಮನೆ ಓಪನಿಂಗ್ ಐತಿ, ಬಾರವ ತಪ್ಪಿಸ್ಲಂಗ. ಬೆಳಗ್ಗೆ ಟೈಮ್ ಆಗಿದ್ದಿಲ್ಲ ಪರಕ ಎಲ್ಲಾರನ್ನ ಕರ್ಯಾಕ. ನಾನು ಇಲ್ಲೇ ಮನ್ಯಾಗ ಒಬ್ಬಕ್ಕೆ ಎಲ್ಲ ಕೆಲಸನೂ ಮಾಡ್ಕೋಬೇಕಲ್ಲ, ಹಾಗಾಗಿ ಅಲ್ಲಿ ಬಂದು ಕರ್ಯಾಕ ಆಗ್ಲಿಲ್ಲ. ಏನು ತಿಳ್ಕೊಬೇಡ, ಮತ್ತೆ ಇಲ್ಲಿ ಮಠ ಬರ್ಲಿಕ್ಕೆ ಅಂತೇಳಿ. ಅದಕ್ಕೆ ಏನು ಬಾ, ಮತ್ತೆ ತಪ್ಪಿಸ್ಬೇಡ. ಹಾಂ ಬರ್ತೇನೆ. ಸರಿ ಇಡ್ಲಾ? ಇಡು. ಏನಪ್ಪ ಅಲ್ಲ, ನಿಮ್ಮಪ್ಪ ಮತ್ತೆ ಅವರು ಈ ಮನೆ ಸಲುವಾಗಿ ದುಡ್ದಿಲ್ಲ ಅನ್ಲ ಇಷ್ಟು ವರ್ಷ?
ಹೌದು ಕರೇವಿ ದುಡ್ದಾರ ನಾನೆಲ್ಲಿ ಇಲ್ಲ ಅಂತ ಹೇಳಿದೆ. ಅವ್ರು ದುಡಿಲಾರ್ದ ಆತ ನಮ್ಮ ಮನೆ ಸಂಸಾರ ಅಂತ ನಾ ಹೇಳಿದ್ನೇನ. ಅವರೇ ದುಡ್ದಾರ. ಆದ್ರೆ ಈಗ ಏನು ಬಂದಿರೋದಂದ್ರ ಈಗ ಈಗ ಉಂಗ್ರ ಚೈನ ಮಾಡಿಸ್ಕೊಡೋದು ದೊಡ್ಡ ಮಾತಲ್ಲ. ಆದ್ರೆ ಕುಡ್ದು ಕಾಸ್ಲೆ ಯಾರ ತಕೊಂಡು ಹೋಗಿದಾರಲ್ಲ ಅಂತ ಅಷ್ಟ, ಮತ್ತೇನಿಲ್ಲ. ಹೆಚ್ಚು ಕಮ್ಮಿ ₹1,00,000 ಬೇಕು ಬೇವ ಈಗ ಅದಕ್ಕೆ ಎರಡಕ್ಕೂ ಅಂದ್ರೆ. ಆಗ್ಲಪ್ಪ ಲಕ್ಷಣ ಆಗೋಲ್ತಕ್ಕ ಮಾಡಿಸ್ ಮತ್ತೆ ವಯಸ್ಸಲ್ಲ ಏನು ಹಿಂದೆ ಬಾಳದಷ್ಟು ಮುಂದೆ ಬಾಳ್ಬೇಕಾಗೈತಿ. ನಾನೇನ ಬೇಡ ಅಂದೆ, ನನಗಂತೇಳಿ ಸರಾಗಿರ ಇತ್ತು ಅಂತ ಬೇಡ ಅಂದೆ. ಅಪ್ಪನ ನನ್ನ ಮಾತು ಏನಾರ ಬೇಕಂತ ನೀ ಕೇಳಿದಿಲ್ಲ, ಕೇಳಲಿಲ್ಲ. ಕಡೆಗೆ ಅವರೇ ಬಾಯ್ ಬಿಟ್ಟಂದ್ರೆ ನನಗೊಂದು ಸರ ಬೇಕು, ಒಂದು ಚೈನಾ ಬೇಕು, ಉಂಗ್ರ ಬೇಕು ಅಂತೇಳಿ. ಈಗ ಅವರಷ್ಟು ಬಾಯಿ ಬಿಟ್ಟು ಕೇಳ್ತಾ ಇದಾರೆ ಅಂದಮೇಲೆ ಮತ್ತೆ ನಾವು ಮಾಡಿಸ್ಕೊಡ್ಲಿಲ್ಲ ಅಂದ್ರೆ ತೆಪ್ಪಾಗೋದಿಲ್ಲ ಅನ್ಲ. ₹1,00,000 ಕಿಮ್ಮತ್ ಬಳಂಗಿಲ್ಲ ಅನ್ಲ. ಅವ್ರು ಈ ಮನೆ ಸಂಸಾರ ಅಂತೇಳಿ ಎಷ್ಟು ಜಂಜಾಟ್ ಮಾಡಿ ಜೀವನ ಮಾಡ್ಯಾರ, ಎಷ್ಟೆಲ್ಲ ಇದು ಮಾಡ್ಯಾರ. ಮತ್ತು ನಾವು ಅವ್ರಿಗೊಂದು ಮಾಡಿಸ್ಕೊಡ್ಲಿಲ್ಲ ಅಂದ್ರೆ ಹೆಂಗ್ಲ? ಅದಕ್ಕೆ ನಾ ಏನಂತೀನಿ, ಮಾಡಿಸ್ಕೊಟ್ಬಿಡಪ್ಪ. ರೊಕ್ಕದವಲ್ಲ ಒಳಗೆ ತಗೋ, ಒಂದು ಚೈನಾ ಒಂದು ಉಂಗ್ರ. ಇಲ್ಲ ನೀನು ಹ್ಞೂ ಅಂದ್ರೆ ನಾನೇ ನಿಮ್ಮ ಅಪ್ಪನ ಕರ್ಕೊಂಡೋಗಿ ಕೊಡಿಸ್ತೀನಿ, ಇಲ್ಲಪ್ಪ ಅಂತಂದ್ರೆ ಮತ್ತೆ ನೀನಾರ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡೋಗಿ ಕೊಡಿಸ್ಕೊಂಬ, ಅದಕ್ಕೇನಿಲ್ಲ. ಅಲ್ಲ ನಾನು ತಾಳಿ ಚೈನ್ ಮಾಡಿಸ್ಕೋಬೇಕಂತಿದ್ದೆ ರೀ ಅತ್ಯಾರ. ಊರಿಗೆ ಒಂದು ಹತ್ತಿರ ನಿಂಗೆ ಒಂದು ಹತ್ತಿರದ ನೋಡ್ವಾ ತಾಯಿ. ಅಲ್ಲೇ ತಾಳಿ ಚೈನ್ ಮಾಡಿಸ್ಕೋಬೇಕು ಅನ್ನಕತ್ತಿಯಲ್ಲ, ನಿನ್ನ ಮನೆಗೆ ಹಿರೇ ಜೀವ ಏನೋ ಒಂದು ಕೇಳ್ತಾ ಇದಾರ, ಮಾಡಿಸ್ಕೊಡ್ಬೇಕಂತ ಅನಿಸ್ವಲ್ತಾನೆ. ಹಾಂ ಹೋಗಿ ಎಲ್ಲರೂ ಕುಡ್ದು ಕಳೆದು ಬಂದ್ರಂದ್ರೆ ಗೊತ್ತಾಕತ್ರಿ ಅವಾಗ ಮಾಡಿಸ್ಕೊಡೋದು. ಹಬ್ಬ ಹುಣಿವಿ ಏನಾರ ಕರೆ ಕಟ್ನ ಮದುವೆ ಗಿದ್ವಿಗೆ ಹೋಗೋದಿದ್ರೆ ಅಷ್ಟೇ ಕೊಡ್ತೇನೆ ಹಾಕೊಳಕಾತ. ಅಲ್ಲ ಅವ್ರಷ್ಟು ಬಾಯಿ ಬಿಟ್ಟು ಕೇಳಿದ್ರೆ ನಾ ಹೆಂಗಿಲ್ಲ ಅನ್ಲಿಲ್ಲ ಹೇಳಿ ನಾ ನೋಡೋಣ. ಅಲ್ಲ ನಿಮ್ಮ ಅಪ್ಪಗೆ ಮತ್ತೆ ಅಷ್ಟೊಂದು ಹಾಕೊಳ್ಳೋ ಅಷ್ಟು ಸ್ವತಂತ್ರ ಇಲ್ಲ ಅನ್ಲ. ಮಾವಾರು ಇಷ್ಟು ವರ್ಷ ಕುಡ್ದಿದ್ದು ನೋಡಿದ್ರೆ ಕುಡ್ದು ಅವ್ರು ಏನೇನೋ ಮಾಡ್ಸಾಕೊಂಡ್ಬಿಡ್ಬೋದಾಗಿತ್ತು ರೊಕ್ಕ ಎಲ್ಲ ಇಟ್ಕೊಂಡಿದ್ರೆ. ಆದ್ರೆ ಎಲ್ಲ ಕುಡ್ದೇ ಹಾಳು ಮಾಡಿದ್ರು. ಇದ್ಯಾರು? ಓ ಗಿರ್ಜಿ. ಹಲೋ ನಾನು ಶಾಂತಕ್ಕ. ಹೇಳುವ ಕೇತತಿ, ಹೇಳ ಗಿರ್ಜಿ, ಗೊತ್ತಾತ ಹೇಳ. ಅದು ಏನಿಲ್ಲ ಶಾಂತಕ್ಕ, ನಾಳೆ ಐತಿ ಮನಿ ಓಪನಿಂಗ್, ತಪ್ಪಿಸ್ಬೇಡ, ಬಂದ್ಬಿಡು. ಮತ್ತೆ ಏನು ಪರಕ್ಕೂಗೆ ಹೇಳೇನಿ, ಇಬ್ರು ಬರ್ರಿವಾ, ಬೆಳಗ್ಗೆ ದೌಡ್ ಬರ್ರಿ. ಹೌದನ? ಆತು ಇಲ್ಲ. ಇಡು. ಅಲ್ರಿ ಅತ್ಯಾರ, ಗಿರ್ಜಕ್ಕರ್ ಏನು ಬೇರೆ ಊರಾಗದಾರನ್ರಿ? ಇಲ್ಲ ಎಡಿ ಬಿದ್ರೆ ಹಿಂದ್ಲೋಣಾಗಿಂದ ಇತ್ತಾಗ ಬರುದಪ್ಪ, ಏನು ದೊಡ್ಡಗದ ಅಲ್ಲಿ ನೋಡ್ರಿ. ಎಷ್ಟಿರ್ಬೇಕು ಅಲ್ಲಿಂದ ಇಲ್ಲಿಗೆ ಬಂದು ಹೇಳಕ್ಕಾಗಿಲ್ಲ ಇವರಿಗೆ. ಅದನ್ನ ಫೋನ್ ಬೇರೆ ಮಾಡಿ ಹೇಳಕತ್ತಾರ. ಮತ್ತೆ ಸೊಕ್ಕು ಭಾಳ ಬಂದೈತೆ ಅವ್ರಿಗೆ.